ಸೇವಾ ಅನುಭವ, ಉನ್ನತ ವಿದ್ಯಾರ್ಹತೆ ಹೊಂದಿರುವ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡಬೇಕು. ಸರ್ಕಾರ ಶಿಕ್ಷಕರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ನ್ಯಾಯ ಒದಗಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಕೆ. ಬಸವರಾಜ್ ಎಚ್ಚರಿಸಿದ್ದಾರೆ. ನಗರದ ಸಂಘಟನೆಯ ಪದಾಧಿಕಾರಿಗಳು, ಶಿಕ್ಷಕರು ತಾಲೂಕಾ ಕಚೇರಿಗೆ, ತಹಸೀಲ್ದಾರ್ಗೆ, ಶಾಸಕ ಎಚ್.ಆರ್. ಗವಿಯಪ್ಪಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದ್ದು, 2017ರ C&R ನಿಯಮದ ಜಾರಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯವಾಗಿದೆ. ಸರ್ಕಾರ 2017ರಲ್ಲಿ CR ನಿಯಮ ತಿದ್ದುಪಡಿ ಮಾಡಿ 2016ಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಹೊಂದಿದ ಶಿಕ್ಷಕರಿಗೂ ಅನ್ವಯ ಆಗಿದ್ದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಗತ್ಯ ವಿದ್ಯಾರ್ಹತೆ ಹೊಂದಿದ್ದರೂ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಹಾಗೂ ಸೇವಾನುಭವ ಹಿರಿತನ ಇದ್ದರೂ ಬಡ್ತಿ ಮುಖ್ಯ ಗುರುಗಳ ಹುದ್ದೆಗೆ ಬಡ್ತಿ ಹೊಂದದೆ ನಿವೃತ್ತಿಯಾಗುತ್ತಿರುವುದು ದುಃಖದ ಸಂಗತಿ. ಅರ್ಹತೆ ಆಧರಿಸಿ ಸೌಲಭ್ಯ ಪಡೆಯಲು ಬೀದಿಗಿಳಿದು ಹೋರಾಟ ಮಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಆಗಸ್ಟ್ 7ರಂದು ಜಿಲ್ಲಾ ಹಂತದಲ್ಲಿ, ಆಗಸ್ಟ್ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಧಾನ ಕಾರ್ಯದರ್ಶಿ ಮಲ್ಲಯ್ಯ ಮಾತನಾಡಿದ್ದು, ಶಿಕ್ಷಕರ ವಿದ್ಯಾರ್ಹತೆ, ಸೇವಾ ಅನುಭವ ಪರಿಗಣಿಸಿ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಬಡ್ತಿಗೆ ಪರಿಗಣಿಸಬೇಕು. ಶಿಕ್ಷಕರ ಎಲ್ಲ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಕೂಡಲೇ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಸಂಘಟನೆಯ ಪದಾಧಿಕಾರಿಗಳಾದ ಮಾರ್ಗದಪ್ಪ, ಎ. ಕುಬೇರ ಆಚಾರಿ, ಆರ್. ಸುಧಾದೇವಿ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಪ್ರಮುಖವಾದ ಬೇಡಿಕೆಯನ್ನ ನಾವು ಹೇಳೋದಾದ್ರೆ 2017ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಏನು 2016ಕ್ಕಿಂತ ಮೊದಲ ನೇಮಕಾತಿ ಆದವರಿಗೆ ಪೂರ್ವಾನೇ ಕೊಡಿಸಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ಬರದಾದ ನಿಯಮ ಎಲ್ಲಿಂದ ಜಾರಿಯಾಗುತ್ತೋ ಅಲ್ಲಿಂದ ಅನ್ವಯ ಆಗಬೇಕು. ಆದ್ರೆ ನಮ್ಮ ದುರ್ದೈವ ಅಂತಂದ್ರೆ 2017ರಿಂದ ಈ ನಿಯಮ ಜಾರಿಯಾಗಿದ್ರೆ 2016ಕ್ಕಿಂತ ಹಿಂದೆ ಏನು ನಾವು 94, 95, 99ರ ನೇಮಕಾತಿ ಬಂದಿದ್ರು ಕೂಡ ಅಲ್ಲಿವರೆಗೂ ಅನ್ವಯ ಮಾಡಿರುವಂಥದ್ದು ಬಹಳ ದುರ್ದೈವದ ಸಂಗತಿ. ಆ ಹಿನ್ನೆಲೆಯಲ್ಲಿ ಈ ನಿಯಮವನ್ನು ಪೂರ್ವಾನ್ವಯ ಕೊಡಿಸಬಾರದು ಅನ್ನುವಂಥದ್ದು ನಮ್ಮ ಮೊದಲ ಬೇಡಿಕೆ. ಅದಾದ ನಂತರ ಶಿಕ್ಷಕ ಗುರುಗಳೇ, ಗುರುಮಾತೆಯರೇ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕೇಂದ್ರ ಘಟಕ ಬೆಂಗಳೂರು ಇವರ ಸೂಚನೆಯ ಮೇರೆಗೆ 2016ಕ್ಕಿಂತ ಮುಂಚಿತವಾಗಿ ನೇಮಕವಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹೊಸದಾಗಿ 2017 ವೃಂದ ಮತ್ತು ನೇಮಕಾತಿ ಮಾಡುವಾಗ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 1ರಿಂದ 5 ಅಂದರೆ ಹಿಂಬಡ್ತಿ 1ರಿಂದ 5ನೇ ತರಗತಿಗೆ ಆಗಿ ಮಾತ್ರ ನಮ್ಮನ್ನು ಸೀಮಿತಗೊಳಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರೆಂದು ಪದನಾಮೀಕರಿಸಿ ಈಗ ಸುಮಾರು 25, 30, 32, 34 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದಾಗ್ಯೂ ಕೂಡ ನಮಗೆ ಮುಖ್ಯೋಪಾಧ್ಯಾಯರ ಹುದ್ದೆ ಆಗಲಿ, ಇನ್ನು ಬೇರೆ ಬೇರೆ ಪ್ರೌಢಶಾಲೆಗೆ ಏನು ಹಿಂದೆ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಬಡ್ತಿ ಪ್ರಕ್ರಿಯೆಗಳನ್ನು ನಾವು ಆ ಒಂದು ಬಡ್ತಿಯಿಂದ ವಂಚಿತರಾಗಿದ್ದೀವಿ. ಅದಕ್ಕಾಗಿ ನ್ಯಾಯಯುತವಾಗಿರ್ತಕ್ಕಂಥ ಸುಮಾರು 20, 25, 30 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಇಲ್ಲಿವರೆಗೂ ಯಾವುದೇ ಬಡ್ತಿಯನ್ನು ಪಡೆದೇ ಇರತಕ್ಕಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ದರೆ ಅದು ಶಿಕ್ಷಣ ಇಲಾಖೆ. ಅದಕ್ಕೆ ಹಿಂಬಡ್ತಿಯನ್ನು ಪಡೆದಿರ್ತಕ್ಕಂಥ ಸುಮಾರು 45, 75 ಸರ್ಕಾರಿ ನೌಕರಲ್ಲಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು PSC ಶಿಕ್ಷಕರಂತೇನೋ ಪದನಾಮೀಕರಿಸಿ ನಮ್ಮನ್ನು ಹಿಂಬಡ್ತಿಯನ್ನು ಮಾಡಿದರೆ ಇದೊಂದು ನೋವಿನ ಸಂಗತಿ, ವಿಷಾದದ ಸಂಗತಿ. ಸುಮಾರು 5-6 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆಗೆ ನಾವು ಸರ್ಕಾರಕ್ಕೆ ಸತತವಾಗಿ ಮನವಿಯನ್ನು ಮಾಡಿದಾಗ್ಯೂ ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸದೆ ವಿದ್ಯೆ ಕಲಿಸ್ತಕ್ಕಂಥ ಗುರುಗಳನ್ನು ಇವತ್ತು ಬೀದಿಗೆ ತಂದಿರ್ತಕ್ಕಂಥ ಈ ಒಂದು ನಡೆ ನಮಗೆ ಅತ್ಯಂತ ನೋವನ್ನು ತಂದಿದೆ. ಅದಕ್ಕಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಶಿರಸ್ತರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ತತ್ಕ್ಷಣ. ಬ್ಯೂರೋ ರಿಪೋರ್ಟ್ ಪಿ. ಶ್ರೀನಿವಾಸ, ಭಾರತ ವೈಭವ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.